ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ರೈತ, ಕಾರ್ಮಿಕ, ದಲಿತ, ವಿದ್ಯಾರ್ಥಿ ವಿರೋಧಿ ಕಾನೂನು ನೀತಿಗಳನ್ನು ವಿರೋಧಿಸಿ ಆಗಸ್ಟ್ 10ರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತ ಭವನದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಕೃಷಿ ಕೂಲಿಕಾರರ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ, ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ವತಿಯಿಂದ ಬೃಹತ್ ಪ್ರದರ್ಶನ ಹಾಗೂ ಜೈಲು ಬರೋ ನಡೆಸಲಾಗುವುದು ಎಂದು ಮುಖಂಡರು ತಿಳಿಸಿದರು. ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಜಯರಾಮ್ ರೆಡ್ಡಿ, ತಾಲೂಕು ಸಿಪಿಐಎಂ ಪಕ್ಷದ ಕಾರ್ಯದರ್ಶಿ ವೆಂಕಟರಾಜು ಸೇರಿದಂತೆ ಹಲವಾರು ಮುಖಂಡರು ಗುಡಿಬಂಡೆಯ ಸಿಪಿಐಎಂ ಪಕ್ಷದ ಕಚೇರಿಯಲ್ಲಿ ನಡೆಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ನಾನು ಮತ್ತೆ ಕೇಳಿದೆ, ಏನಪ್ಪ ಈಗ ರೈತರು ಬರಗಾಲ ಬಂದಿದೆ, ಈಗ ರೈತರು ಸಂಕಷ್ಟದಲ್ಲಿದ್ದಾರೆ, ಇಂಥ ಸಂದರ್ಭದಲ್ಲಾದರೂ ಬೇರೆ ರೀತಿಯಲ್ಲಿ ಅನುಕೂಲ ಮಾಡಿ ನಿಮ್ಮ ಯೂನಿಯನ್ ಅಂತ ನಾವು ಕೇಳಿದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಆದರೂ ಕೂಡ ಇವಾಗಲೂ ಕೂಡ ರೇಟು ಬೆಲೆ ಏರಿಕೆ ಮಾಡಲಿಲ್ಲ. ಇಂಥ ಒಂದು ಪರಿಸ್ಥಿತಿ ನಮ್ಮ ರೈತರು ಅನುಭವಿಸ್ತಾ ಇದ್ದಾರೆ. ಅದನ್ನು ಕೂಡ ಈಗ ಸರ್ಕಾರ ಗಮನ ಹರಿಸಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಇದೆ. ಅದನ್ನು ಕೂಡ ಹಾಲಿನ ನಂತರ ಈಗ ಏರಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಏನು ಅಸಂಘಟಿತ ಕಾರ್ಮಿಕರು ಏನು ಕೆಲಸ ಮಾಡ್ತಾ ಇದ್ದಾರೆ, ಆ ಅಸಂಘಟಿತ ಕಾರ್ಮಿಕರಿಗೆ ಸರಿಯಾದ ಪಿಂಚಣಿ ವ್ಯವಸ್ಥೆ ಮಾಡಬೇಕು. ಅವರಿಗೆ ಅವರಿಗೆ ಭದ್ರತೆ ಒದಗಿಸಬೇಕು, ಅವರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸಬೇಕು. ಅದೇ ರೀತಿಯಲ್ಲಿ ಅವರಿಗೆ ಏನು ರಿಟೈರ್ಡ್ ಆಗ್ತಾರೆ, ಅವರಿಗೆ ಅದಕ್ಕೆ ಏನಾದರೂ ಒಂದು ಪರಿಹಾರ ಕೊಟ್ಟು ಅವರಿಗೆ ರಿಟೈರ್ಡ್ ಆಗುವಾಗ ಅವ್ರು ಕೊಡಬೇಕು, ಪಿಂಚಣಿ ವ್ಯವಸ್ಥೆ ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಈ ಎಲ್ಲ ವಿಚಾರಗಳಿಟ್ಟುಕೊಂಡು ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಕಚೇರಿ ಮುಂದೆ ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಎಲ್ಲ ಏನು ಕಾರ್ಮಿಕರು ಮತ್ತೆ ರೈತರು, ವಿದ್ಯಾರ್ಥಿಗಳು, ಯುವಜನರು ಸೇರಿ ನಾವು ಒಂದು ಹೋರಾಟ ನಡೆಸ್ತಾ ಇದ್ದೇವೆ. ಆ ಹೋರಾಟ ನಮಗೆ ಏನಾದರೂ ಪರಿಹಾರ ಕೊಡಿ, ಈ ಕಾನೂನುಗಳನ್ನು ವಾಪಸ್ ಪಡೀರಿ, ರೈತ ವಿರೋಧಿ ಮತ್ತು ಕಾರ್ಮಿಕರ ವಿರೋಧಿ ನೀತಿಗಳನ್ನು ಜಾರಿಗೆ ತರ್ತಾ ಇದ್ದಾರೆ, ಅದನ್ನ ನೀವು ತಡೆಗಟ್ಟಬೇಕಂತ ಒತ್ತಾಯಿಸುತ್ತಾ ನಾವು ಒಂದು ಜೈಲ್ ಬೋರೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕಿಟ್ ಇಂಡಿಯಾ ಚಳವಳಿ ಏನಂತ ನೆನಪಿನ ಇವತ್ತು ನಾವು 10ನೇ ತಾರೀಕು ಜೈಲು ಬರೋ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಎಲ್ಲ ಸಾಮಾಜಿಕ ಸಂಘಟನೆಗಳು ಮತ್ತು ಮಹಿಳಾ ಸಂಘಟನೆಗಳು ಸೇರಿ ಇವತ್ತು ನಾವು 10ನೇ ತಾರೀಕು ಜೈಲು ಬರೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಉದ್ದೇಶ ಏನಂದರೆ, ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ ವಿರೋಧಿ ನೀತಿಗಳನ್ನು ಒಂದು ಕಡೆ, ಮತ್ತೊಂದು ಕಡೆ ವಿದ್ಯಾರ್ಥಿ ವಿರೋಧಿ ನೀತಿಗಳು ಮತ್ತು ಯುವಜನರ ಉದ್ಯೋಗ ಇಲ್ಲದಿರತಕ್ಕಂಥ ವಿರೋಧಿ ನೀತಿಗಳನ್ನು ಇವತ್ತು ಜಾರಿ ಮಾಡ್ತಾ ಇದ್ದಾರೆ. ಅದನ್ನು ವಾಪಸ್ ತಗೋಬೇಕು. ಮತ್ತೆ ರೈತರು ಬೆಳೆದಕ್ಕಂಥ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ಮತ್ತು ಈಗಿರ್ತಕ್ಕಂಥ ಏನು ಇವತ್ತು ಅಂಗನವಾಡಿ ಕಾರ್ಯಕರ್ತರಾಗಿರಲಿ ಮತ್ತು ಪಂಚಾಯತ್ನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ವಾಟರ್ ಮ್ಯಾನ್ಗಳಾಗಿರಲಿ, ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ BPL ಕಾರ್ಡ್ಗಳನ್ನು ರದ್ದು ಮಾಡಬಾರ್ದು. ಅದನ್ನು ಮತ್ತೆ ಅವರಿಗೆ ಪುನರ್ಚೇತನ ಕೊಡಬೇಕಾಗಿ ಅಂತ ನಾವು ಇದನ್ನು ಮಾಡ್ತಾ ಇದ್ದೀವಿ. ಇಡೀ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿರುದ್ಧ ಇವತ್ತು ನಾವು ಏನು 10ನೇ ತಾರೀಕು ಜೈಲು ಬರೋ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದರ ಉದ್ದೇಶ ಏನೆಂದರೆ, ಇವತ್ತು ರೈತರ ಪರಿಸ್ಥಿತಿ, ಕಾರ್ಮಿಕರ ಪರಿಸ್ಥಿತಿ ಯಾವ ಥರ ಸರ್ಕಾರಗಳನ್ನು ನಮ್ಮನ್ನು ತುಳಿತಕ್ಕೆ ಒಳಗಾಗಿ ಮಾಡ್ತಾ ಇದೆ, ಅದರ ವಿರುದ್ಧವಾಗಿ ಅಂದರೆ ಕಾರ್ಯಕ್ರಮ ಅವತ್ತು ನಾವು ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ, ಹಿಂದೆ ಅಂತೂ ಬರೋದಿಲ್ಲ ಮನೆಗೆ ವಾಪಸ್. ನಮ್ಮ ಸರ್ಕಾರದ ವಿರುದ್ಧ ಇವತ್ತು ನಮ್ಮ ಹೋರಾಟ ಏನಿದೆಯೋ, ನಮ್ಮ ಹಕ್ಕು ಏನಿದೆಯೋ ಅದನ್ನು ಪಡ್ಕೊಳ್ಳೋ ತನಕ ಇವತ್ತು ಸುಮಾರು ಜನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವು ಜೈಲಲ್ಲೇ ಇರ್ತೀವಿ ಬೇಕಂದ್ರೆ. ಆಗಲೇ ಮಾತಾಡಿದ್ದಾರೆ ನಮ್ಮ ಮುಖಂಡರು ಸಹ. ನಾವು ಇವತ್ತು ಎಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲೇ ಅದೇ ರೀತಿಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿನೂ DC ಕಚೇರಿಯಲ್ಲಿ ಮುತ್ತಿಗೆ ಹಾಕ್ತಾ ಇದ್ದೀವಿ. ಈ ಸಮಯದಲ್ಲಿ ತಾಲೂಕು CITU ಅಧ್ಯಕ್ಷರಾದ ಭಾಗ್ಯಮ್ಮ, ತಾಲೂಕು ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಆದಿನಾರಾಯಣ, ಸಮಿತಿಯ ಸದಸ್ಯರಾದ ರಾಜಪ್ಪ, ಆದಿನಾರಾಯಣ ಸ್ವಾಮಿ, DYFI ಮುಖಂಡರಾದ ಉಪ್ಪಾರಹಳ್ಳಿ ಶ್ರೀನಿವಾಸ್ ಹಾಜರಿದ್ದರು.